ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಕವಿತಾ. ಇವತ್ತು ರುಚಿಕರವಾದಂಥ ಹಾಲುಗುಂಬಳಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಹಾಲುಗುಂಬಳಕಾಯಿನ ಚೆನ್ನಾಗಿ ತೊಳೆದುಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಈ ರೀತಿ ಆಗಿದೆ. ಕಾಯಿ ತುರಿ, 1 ಬಟ್ಟಲು ಕಾಯಿ ತುರಿ, ಒಣಮೆಣಸು, ಸಾಸಿವೆ ಜೀರಿಗೆ ಮಿಕ್ಸ್, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಇಂಗು, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ದೊಡ್ಡ ಗಾತ್ರದ ಈರುಳ್ಳಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಎಣ್ಣೆಯನ್ನು ಪಾತ್ರೆಗೆ 2 ಸ್ಪೂನ್ 3 ಸ್ಪೂನ್ ಎಣ್ಣೆಯನ್ನು ನಾನು ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಸ್ವಲ್ಪ ಕಾಯೋವರೆಗೂ ಇರಬೇಕು. ನೀವು ಸಣ್ಣ ಉರಿಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು, ಯಾಕಂದರೆ ಎಣ್ಣೆ ಪ್ರಮಾಣ ಕಡಿಮೆ ಇರೋದ್ರಿಂದ. ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಇದು ಚಟಪಟ ಅನ್ನೋ ಶಬ್ದ ಬರೋ ಟೈಮ್ಗೆ ನಾನು ಸ್ವಲ್ಪ ಉದ್ದಿನಬೇಳೆಯನ್ನು 1-2 ಸ್ಪೂನಷ್ಟು ಉದ್ದಿನಬೇಳೆಯನ್ನು ನನಗೆ ಹಾಕ್ತಾ ಇದ್ದೀನಿ. ಇದೆರಡು ಮಿಶ್ರಣಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. 1-2 ದಳದಷ್ಟು ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು 1-4-5 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ನಾನು 4-5 ಗಾತ್ರಗಳಲ್ಲಿ, ಮೀಡಿಯಮ್ ಗಾತ್ರದಲ್ಲಿ ಕೈಯಿಂದ ಮುರ್ಕೊಂಡಿದ್ದೀನಿ. ಸಣ್ಣಗೂ ಕಟ್ ಮಾಡಿಲ್ಲ ಮತ್ತು ರುಬ್ಬಿಕೊಂಡಿಲ್ಲ, ಹಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು 1 ನಿಮಿಷಗಳ ಕಾಲ ಮಿಶ್ರಣವನ್ನು ಮಾಡೋಣ. ಸಣ್ಣ ಉರಿಯಲ್ಲಿ ಮಾಡೋದು ತುಂಬ ಒಳ್ಳೆಯದು, ಯಾಕಂದರೆ ಜಾಸ್ತಿ ಉರಿ ಇಟ್ಟರೆ ಬೇಗನೆ ಸೀದು ಹೋಗುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ನಾನು ಇದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ 1 ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಆ ಈರುಳ್ಳಿ ಒಂದು ಕಂದು ಬಣ್ಣದವರೆಗೆ ಫ್ರೈ ಆದರೆ ಸಾಕು. 1-2 ನಿಮಿಷಗಳಲ್ಲಿ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗುತ್ತೆ. ಇದನ್ನು 2-3 ಸರಿ ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು. ಹೀಗೆ ಮಿಶ್ರಣ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಂದಿದೆ, ಆಲ್ರೆಡಿ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಈರುಳ್ಳಿ ಹಾಗೂ ಸಾಸಿವೆ ಜೀರಿಗೆ ಎಲ್ಲ. ಈಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ಟು ಮಾಡಿಕೊಂಡಿರುವಂಥ, ಈಗಾಗಲೇ ಕಟ್ಟು ಮಾಡಿಕೊಂಡು ಸಿದ್ಧವಿರುವಂತಹ ಹಾಲುಗುಂಬಳಕಾಯಿ ನಾನೀಗ ತೆಗೆದುಕೊತಾ ಇದ್ದೀನಿ. ಆ ಹಾಲುಗುಂಬಳಕಾಯಿ ನಾನು ಒಂದು ಚಿಕ್ಕದನ್ನು ತೊಗೊಂಡ್ಕೊಂಡಿದ್ದೀನಿ. ನಮಗೆ ದೊಡ್ಡದು ಬೇಕು ಅಂದರೂ ಕೂಡ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗಾಗಲೇ ಚೆನ್ನಾಗಿ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದೆ. ಹಾಲುಗುಂಬಳಕಾಯಿನ ತಗೊಂಡು ಕಟ್ ಮಾಡ್ಕೊಂಡಿದ್ದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಟ್ಟಿಗೆ ನಾವು ಇದನ್ನು ಮಿಶ್ರಣವನ್ನು ಮಾಡ್ತಾ ಹೋಗೋಣ. ಚೆನ್ನಾಗಿ ಮಿಶ್ರಣ ಆದಮೇಲೆ ಹಾಲುಗುಂಬಳಕಾಯಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ 2 ಸರಿ ನಾವು ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು. ಯಾಕಂದರೆ ಕೆಳಗಡೆ ಇರುವಂಥ ಸಾಸಿವೆ, ಉದ್ದಿನಬೇಳೆ ಹಾಗೂ ಮೆಣಸು, ಈರುಳ್ಳಿ ಕೂಡ ಮೇಲ್ಗಡೆ ಬರೋ ಥರ ಚೆನ್ನಾಗಿ ಮಿಶ್ರಣ ಮಾಡೋಣ. ಹೀಗೆ ಚೆನ್ನಾಗಿ 2-3 ನಿಮಿಷ ಮಿಶ್ರಣ ಮಾಡಿ ಬಿಟ್ಟಿದ್ದೀನಿ. ಈಗ 1-2 ಸ್ಪೂನು ನಾನು ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ಇದರ ಜೊತೆಗೆ 1 ಚಿಟಿಕೆ ಅರಿಶಿಣವನ್ನು ಕೂಡ ನಾನು ಬಳಸ್ತಾ ಇದ್ದೀನಿ. ಅರಿಶಿಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆದರೆ ಹೋಮ್ ಮೇಡ್ ಅರಿಶಿಣ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮನೆಯಿಂದ ಮಾಡಿದ ಅರಿಶಿಣ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಉಪ್ಪು ಮತ್ತು ಅರಿಶಿಣ ಸಮ ಮಿಶ್ರಣ ಬರಲು ನಾನು ಚೆನ್ನಾಗಿ 1-2 ಸಾರಿ ಮಿಶ್ರಣವನ್ನು ಮಾಡ್ತಾ ಇದ್ದೀನಿ. ಈಗ ಈ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಯಾಕಂದರೆ ಇನ್ನೂ ಹೆಚ್ಚಿನ ಇಂಗ್ರೀಡಿಯೆಂಟ್ಸನ್ನು ನಾನು ಆ್ಯಡ್ ಮಾಡೋದರಿಂದ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಬೇಡ, ಯಾಕಂದರೆ ಅದರಲ್ಲಿ ನೀರಿನಂಶ ಇರೋದರಿಂದ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 1 ನಿಮಿಷ ಅದನ್ನು ಹಾಗೆ ಬೇಯಲು ಬಿಡಿ. ಈಗ ಬೇಯ್ತಾ ಇದೆ. ಇದಕ್ಕೆ ನಾನು ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. 1 ಬಟ್ಟಲು ಕಾಯಿ ತುರಿಯನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಅಡುಗೆ ಎಣ್ಣೆಯನ್ನು ಹೆಚ್ಚಿಗೆ ಉಪಯೋಗಿಸೋ ಅವಶ್ಯಕತೆ ಇಲ್ಲಿ ಬರಲ್ಲ. ಸ್ವಲ್ಪ ಪ್ರಮಾಣದಲ್ಲಾದರೆ ಸಾಕು. ಇದು ನಾನು ಈಗಾಗಲೇ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ತೀನಿ, ಯಾಕಂದರೆ ಇಂಗನ್ನು ನಾನು ಒಗ್ಗರಣೆಗೆ ಹಾಕಲ್ಲ, ಡೈರೆಕ್ಟಾಗಿ ನೀರಲ್ಲಿ ಮಿಶ್ರಣ ಮಾಡಿಕೊಂಡಿರುವಂಥ ಇಂಗನ್ನು ನಾನಿಲ್ಲಿ ಬಳಸ್ತೀನಿ.
ಹಿಂಗನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಆ ಮಿಶ್ರಣವನ್ನು ನಾನೀಗ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಅದನ್ನು ಕೂಡ ಸಮೇತ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದರ ಜೊತೆಗೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸಪ್ರೇಟಾಗಿ ನಾನು ಕಡಲೆ ಹಿಟ್ಟನ್ನು, ಅದನ್ನು ಅದ್ರ ಜೊತೆ ಸೇರ್ತೀನಿ. ಇದರಿಂದ ನಿಮಗೆ ಹಾಗಲಕಾಯಿ ಸಿಹಿ ಪಲ್ಯ ತುಂಬ ರುಚಿಕರ ಆಗಿರುತ್ತೆ. ಬೆಲ್ಲ ಬೇಕಾದರೆ ಹಾಕ್ಬೋದು, ಅಥವಾ ಇನ್ನೂ ಖಾರ ಬೇಕು ಅಂದರೆ ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನಾವು ಲಿಮಿಟ್ ಖಾರ ಯೂಸ್ ಮಾಡೋದ್ರಿಂದ